ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಕೋಲಾರ ಮತ್ತು ಶ್ರೀನಿವಾಸಪುರ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದರು. ಕೋಲಾರದ ಹೊಸ ಬಸ್ ನಿಲ್ದಾಣದಲ್ಲಿ ಮಾವು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಟ್ರ್ಯಾಕ್ಟರ್ ತೆರವು ವಿಚಾರದಲ್ಲಿ ಮಾವು ಬೆಳೆಗಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಮಾರುಕಟ್ಟೆಯಲ್ಲಿ ಪ್ರತಿ ಟನ್ಗೆ 3,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದರಿಂದ ರೈತನಿಗೆ ಯಾವುದೇ ರೀತಿಯ ಬಂಡವಾಳ ಸಿಗ್ತಾ ಇಲ್ಲ. ಮಾವಿಗೆ ಪ್ರತಿ ಕೆಜಿಗೆ 4 ರೂಪಾಯಿ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯಿಸಿದ್ರು. ಕೊನೆಗೆ ಮಾವು ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ ಬೆಂಬಲ ಬೆಲೆ ಘೋಷಿಸೋದಕ್ಕೆ ನಿರ್ಧರಿಸಿದೆ. ಪ್ರತಿ ಕೆಜಿ ಮಾವಿಗೆ 4.37 ರೂಪಾಯಿ ನಿಗದಿಗೆ ತೀರ್ಮಾನಿಸಲಾಗಿದೆ. ರೈತರ ಜೊತೆಗೆ ಅಪರ ಜಿಲ್ಲಾಧಿಕಾರಿ ಮಂಗಳ ಮಾತುಕತೆ ಯಶಸ್ವಿಯಾಗಿದ್ದು, ನಾಳೆಯಿಂದ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ನಿರ್ಧರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ PDPS ಯೋಜನೆಯಡಿಯಲ್ಲಿ ಬೆಂಬಲ ಬೆಲೆ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬೆಂಬಲ ಬೆಲೆಗಾಗಿ 56 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಸರ್ಕಾರ ಅನುಮತಿ ನೀಡಿದ ಬೆನ್ನಲ್ಲೇ ರೈತರ ಹೋರಾಟ ಅಂತ್ಯ ಆಗಿದೆ. ನಾಗಸಾಧುಗಳ ಸೋಗಿನಲ್ಲಿ ಬಂದು ಕಳವು ಮಾಡಿರುವ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ವಿಜಯನಗರ RPC ಲೇಔಟ್ನಲ್ಲಿ ಅರುಣ್ ಶ್ರೀಪಾದ ಅನ್ನೋರಿಗೆ ವಂಚನೆ ಮಾಡಲಾಗಿದೆ. ಕಾಶಿ, ಅಯೋಧ್ಯೆ, ಗಂಗಾ ಸ್ನಾನ ಬಗ್ಗೆ ಮಾತಾಡಿ ವೇಷಧಾರಿಗಳು ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ವಿಭೂತಿ ನೀಡಿ ಬಳಿಕ ತ್ರಿಶೂಲ ಹಣೆಗಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೈಯಲ್ಲಿದ್ದ ಉಂಗುರವನ್ನ ಎಗರಿಸಿದ್ದಾರೆ. ಮನೆಗೆ ಬಂದಾಗ ಉಂಗುರ ಕಳವಾಗಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಗೆ ಶ್ರೀಪಾದ್ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗಸಾಧುಗಳು ಆಟೋ ಎಳ್ಕೊಂಡು ಡೈರೆಕ್ಟ್ ಆಗಿ ಒಳಗಡೆ ಬರ್ತಾರೆ. ಒಳಗೆ ಬಂದು ತಾವು ನಾಗಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ, ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಪ್ರಾಯಶಃ ಒಂದು 2-3 ಲಕ್ಷ ಏನೋ ಇರಬೇಕದು, ಅದನ್ನು ತಗೊಂಡು ಹೋಗ್ತಾರೆ. ತದನಂತರ ಅವರು ತಿರುಗಿ ನೋಡೋಷ್ಟರೊಳಗೆ ನನ್ನ ಸ್ನೇಹಿತರು ಹೇಳೋರ ಪ್ರಕಾರ ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯ ಹೋಗಿದ್ದಾರೆ. ಇಬ್ಬರು ನಾಗಸಾಧು. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಫುಡ್ ಡೆಲಿವರಿ ಆ್ಯಪ್ ಬಳಕೆ ಬ್ಯಾನ್ ಮಾಡಲಾಗಿದೆ. ಈ ಬಗ್ಗೆ ಬನಶಂಕರಿಯ ಖಾಸಗಿ ಶಾಲೆ ಪೋಷಕರಿಗೆ ಸೂಚನೆ ನೀಡಿದೆ. ಮಕ್ಕಳಿಗೆ ಪೋಷಕರು ಸ್ವಿಗ್ಗಿ, ಝೊಮ್ಯಾಟೊ ಮೂಲಕ ಆಹಾರ ಕಳಿಸ್ತಾ ಇದ್ರು. ನಿತ್ಯ 2-3 ಬಾರಿ ಮಕ್ಕಳಿಗೆ ಆನ್ಲೈನ್ನಲ್ಲಿ ಆಹಾರ ಕಳುಹಿಸ್ತಾ ಇದ್ರು. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ಸ್ವಿಗ್ಗಿ, ಝೊಮ್ಯಾಟೊದಿಂದ ಆಹಾರ ಕಳುಹಿಸಬಾರದು ಅಂತ ಶಾಲಾ ಆಡಳಿತ ಮಂಡಳಿ ಸೂಚನೆ ನೀಡಿದೆ. ಮನೆ ಆಹಾರ ನೀಡುವ ಬದಲು ಸ್ವಿಗ್ಗಿ, ಝೊಮ್ಯಾಟೊ ಮೂಲಕವೇ ಆಹಾರ ನೀಡಿ ಮಕ್ಕಳ ಆರೋಗ್ಯವನ್ನ ಪೋಷಕರೇ ಹಾಳು ಮಾಡ್ತಾ ಇರೋದ್ರಿಂದ ಈ ಸೂಚನೆ ನೀಡಲಾಗಿದೆ. ನಾಟಿ ಔಷಧಿ ಹೆಸರಲ್ಲಿ ನಡೆಸ್ತಾ ಇದ್ದ ಭಯಾನಕ ದಂಧೆ ವಿಜಯಪುರದಲ್ಲಿ ಬೆಳಕಿಗೆ ಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಮಾಡಿ ದಂಧೆಕೋರರನ್ನ ಕೆಡಾಗೆ ಕೆಡವಿದೆ. HIV ಔಷಧ ಕಂಡು ಹಿಡಿಯೋದಕ್ಕೆ ವಿಜ್ಞಾನಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ನಾಟಿ ಹೆಸರಲ್ಲಿ ವಿಜಯಪುರದ ರಸ್ತೆ ಬದಿ ಕುಳಿತು ಈ ನಕಲಿ ನಾಟಿ ವೈದ್ಯರು ಔಷಧಿ ಕೊಡ್ತಾ ಇದ್ದಾರೆ. ಅಮಾಯಕ ಜನರ ಜೀವದ ಜೊತೆಗೆ ಚೆಲಾಟ ಆಡ್ತಾ ಇದ್ದ ಮಹಾರಾಷ್ಟ್ರದ ಮೀರಜ್ ಮೂಲದ ನಕಲಿ ವೈದ್ಯರು ಬಲೆಗೆ ಬಿದ್ದಿದ್ದಾರೆ. ನಮ್ಮ ತಂಡ ಸಮಸ್ಯೆ ಅಂತ ನಾಟಿ ವೈದ್ಯರನ್ನ ಸಂಪರ್ಕಿಸಿತ್ತು. ಕುಟುಂಬದಲ್ಲಿ ಒಬ್ಬರಿಗೆ HIV ಇದೆ, ಔಷಧಿ ಸಿಗುತ್ತಾ ಅಂತ ವಿಚಾರಣೆ ಮಾಡಿತ್ತು. ಏಡ್ಸ್ ರೋಗಕ್ಕೆ ಔಷಧಿ ಕೊಡ್ತೀವಿ ಎಂದಿದ್ದ ಆಸಾಮಿ 20 ದಿನದ ಚಿಕಿತ್ಸೆ ನೀಡ್ತೀನಿ ಅಂತ ಹೇಳಿದ್ದ. ಅಲ್ಲದೆ 8 ದಿನದಲ್ಲಿ ಏಡ್ಸ್ ರೋಗ ಮಾಯ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದ. ಅಷ್ಟೇ ಅಲ್ಲದೆ ಏಡ್ಸ್ ರೋಗಿ ಬೇರೆಯವರ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಬಹುದು ಅಂತ ಕೂಡ ಹೇಳಿದ್ದ. ಈ ನಕಲಿ ನಾಟಿ ವೈದ್ಯರ ಎಡವಟ್ಟಿಗೆ HIV ಸೋಂಕು ಹರಡುವ ಆತಂಕ ಶುರುವಾಗಿದೆ. ಸದ್ಯ ಆರೋಗ್ಯ ಸಚಿವ ಖಾದರ್ ನಕಲಿ ನಾಟಿ ವೈದ್ಯರಿಗೆ ಬಿಸಿ ಮುಟ್ಟಿಸುವ ಅವಶ್ಯಕತೆ ಇದೆ. ನಕಲಿ ವೈದ್ಯರನ್ನ ಮಟ್ಟ ಹಾಕಿ ಜನರ ಜೀವ ಉಳಿಸಬೇಕಿದೆ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಹೈಟೆಕ್ ಕಂಪ್ಯೂಟರ್ ಹಗರಣ ಬೆಳಕಿಗೆ ಬಂದಿದೆ. 15,000 ಮೌಲ್ಯದ ಕಂಪ್ಯೂಟರ್ ಅನ್ನ 88,000 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. 110 ಕಂಪ್ಯೂಟರ್ ಖರೀದಿಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿದೆ ಎನ್ನಲಾಗ್ತಿದೆ. ದಾವಣಗೆರೆಯ ನಂದಿ ಟೆಕ್ನಾಲಜಿ ಸಂಸ್ಥೆಗೆ ವಿವಿ ಕಂಪ್ಯೂಟರ್ ಗುತ್ತಿಗೆ ನೀಡಲಾಗಿತ್ತು. ಹೈಟೆಕ್ ಕಂಪ್ಯೂಟರ್ ಲ್ಯಾಬ್ ಮಾಡೋದಕ್ಕೆ ಹಳೆ ಮಾದರಿ ಕಂಪ್ಯೂಟರ್ ಖರೀದಿ ಮಾಡಲಾಗಿತ್ತು. ಆದರೆ ಹಳೆ ಮಾದರಿ ಕಂಪ್ಯೂಟರ್ ಖರೀದಿಸಿ ಅಧಿಕ ಮೊತ್ತದ ಬಿಲ್ ದಾಖಲಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ 7G ಕಂಪ್ಯೂಟರ್ ಖರೀದಿಸಿ ಅಕ್ರಮ ಎಸಗಿದ್ದಾರೆ.
ಈ ಮಧ್ಯೆ ದಾವಣಗೆರೆ ವಿವಿಯಲ್ಲಿ ಆಡಳಿತ ಮಂಡಳಿ ಮಧ್ಯೆ ಇರುವಂತಹ ವೈಮನಸ್ಸನ ಪತ್ರವೊಂದು ಬಯಲು ಮಾಡಿದೆ. ವಿಶ್ವವಿದ್ಯಾಲಯ ಗುತ್ತಿಗೆದಾರರ ಅಸೋಸಿಯೇಷನ್ ಬರೆದ ಪತ್ರದಲ್ಲಿ ವೈಮನಸ್ಸು ಬಹಿರಂಗ ಆಗಿದೆ. ಈ ಹಿಂದಿನ ಕುಲಪತಿಗೆ ಬಿಡಿ ಕುಂಬಾರ್ ಅವರಿಗೆ ಗುತ್ತಿಗೆದಾರರ ಸಂಘ ದೂರು ಸಲ್ಲಿಸಿತ್ತು. ದೂರು ನೀಡೋದಕ್ಕೆ ಕುಲಸಚಿವ ಶಬ್ಬೀರ್ ಬಾಷಾ ಘಂಟಿ ಒತ್ತಾಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ದೂರು ನೀಡದಿದ್ರೆ ನಿಮಗೆ ಗುತ್ತಿಗೆ ಕೊಡಲ್ಲ ಅಂತ ಬೆದರಿಸಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ದೂರು ನೀಡಿದ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರಭಾರಿ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ ಹೇಳಿದ್ದಾರೆ. ಇತ್ತ ದೂರು ನೀಡಲು ಒತ್ತಾಯ ಮಾಡಿಲ್ಲ ಅಂತ ಕುಲಸಚಿವ ಶಬ್ಬೀರ್ ಬಾಷಾ ಘಂಟಿ ಆರೋಪ ತಳ್ಳಿ ಹಾಕಿದ್ದಾರೆ. ಈ ಬೆನ್ನಲ್ಲೇ ವಿಶ್ವವಿದ್ಯಾಲಯ ಗುತ್ತಿಗೆದಾರರ ಸಂಘ ದೂರು ವಾಪಸ್ ಪಡೆದಿತ್ತು. ಈಗ LKG ಮಕ್ಕಳಿಗೇನೆ ನಾವು ಒತ್ತಾಯಪೂರ್ವಕ ಏನು ಮಾಡ್ಸೋಕ್ಕಾಗಲ್ಲ. ಅದು ಅಷ್ಟು ನನಗಂತೂ ನನ್ನ ಗಮನಕ್ಕೆ ಬಂದಿಲ್ಲ ಅದು. ಬಟ್ ಅವ್ರು ಯಾವ ಏನಿಲ್ಲ ಅಲ್ಲ ಇರ್ಬೋದು ಸರ್. ಬಟ್ ಹಂಗೆ ಯಾರೂ ಹೇಳಿ ಒತ್ತಾಯಪೂರ್ವಕವಾಗಿ ಈಗ ನಾನು ನಿಮ್ಗೆ ಹೇಳಿ ಒತ್ತಾಯಪೂರ್ವಕವಾಗಿ ಹಿಂಗೆ ಹೇಳ್ರಿ ಅಂತ ಹೇಳೋಕ್ಕಾಗಲ್ಲ. ಅದು ಅಷ್ಟು ಸಮಂಜಸವಾಗಿರ್ತಕ್ಕಂಥ ಪದಗಳಲ್ಲ ಅದು. ನಾವು ಒತ್ತಾಯಪೂರ್ವಕ ಇಲ್ಲ ಸರ್, ನಿಯಮಾನುಸಾರ ಏನು ಕೊಟ್ಟಿರ್ತೀವಿ ನಾವು ಕೊಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಭೀಮಾ ತೀರದಲ್ಲಿ 6 ಜನರ ಕೊಲೆ ಮಾಡಿದ್ದ ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿ ಬಂಧಿಸಲಾಗಿದೆ. ಮೇ 29ರಂದು ಚಡಚಣದ ನಿರಾಳೆ ಕುಟುಂಬದ 5 ಜನರ ಜೊತೆಗೆ ಇನ್ನೋರ್ವ ವ್ಯಕ್ತಿ ಸೇರಿ ಒಟ್ಟು 6 ಮಂದಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಕೊಲೆಗೆ ಮಹೇಶ್ ಮತ್ತು ಗ್ಯಾಂಗ್ 15 ಲಕ್ಷ ರೂಪಾಯಿ ಸುಪಾರಿ ಪಡೆದಿತ್ತು. ಸಾಮೂಹಿಕ ಹತ್ಯೆಗೆ ಹುಡುಗರನ್ನ ಸೇರಿಸಿದ ಮಹೇಶ್ ತಳವಾರ್ ಕಳೆದ 23 ದಿನಗಳಿಂದ ತಲೆಮರೆಸಿಕೊಂಡಿದ್ದ. ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದು ಬಂಧಿಸೋದಕ್ಕೆ ಹೋದಾಗ ಕಲ್ಲಿನಿಂದ ಪೊಲೀಸರ ಮೇಲೆ ದಾಳಿಗೆ ಯತ್ನಿಸಿದ್ದಾನೆ. ತಪ್ಪಿಸಲು ಯತ್ನಿಸಿದ್ದ ಸಂದರ್ಭದಲ್ಲಿ ಮಹೇಶ್ ತಲವಾರ್ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ. ಚಡಚಣ ಸಿಪಿಐ ಪರಶುರಾಮ್ ಮನುಗೂಳಿ ಫೈರಿಂಗ್ ಮಾಡಿದ್ದಾರೆ. ಘಟನೆಯಲ್ಲಿ ಚಡಚಣ ಠಾಣೆ ಸಿಬ್ಬಂದಿ ಶೇಖರ್ ಪವಾರ್, ವಿಜಯ್ ಕುಮಾರ್ ಬನಸೋಡೆಗೆ ಗಾಯ ಆಗಿದೆ. ಸದ್ಯ ಸಿಬ್ಬಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನ ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸ್ ಅಲ್ಲಿರುವಂತಹ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂತಹ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನ ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ ಮತ್ತು ಅವನ ನೈಫ್ ಇಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗಿದ್ದಂತ ನಮ್ಮ ತನಿಖಾಧಿಕಾರಿ ಅವರು ಗಾಳಿಯಲ್ಲಿ 2 ಗುಂಡನ್ನ ಹಾರಿಸಿದ್ದಾರೆ. ಆದರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನ ಹಿಡಿದು ಈಗ ತಂದಿದ್ದಾರೆ. ಆತನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ. ರಾಯಚೂರಿನಲ್ಲಿ ಗಾಂಜಾ ಮಾಡ್ತಾ ಇದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಂಧನೂರು ತಾಲೂಕಿನ RH ಕ್ಯಾಂಪ್ನ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹನುಮೇಶ್ ಸರ್ಕಾರ್, ಸ್ವಾಗತ್ ಸರ್ಕಾರ್ ಹಾಗೂ ಮಣಿಶಂಕರ್ ಸರ್ಕಾರ್ ಬಂಧಿತ ಆರೋಪಿಗಳು. ನಿನ್ನೆ ಗಾಂಜಾ ಮಾರಾಟದ ಮಾಹಿತಿ ಪಡೆದಿದ್ದ ಸಿಂಧನೂರು ಗ್ರಾಮೀಣ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಆರೋಪಿಗಳಿಂದ 3 ಕೆಜಿ 90 ಗ್ರಾಂ ಗಾಂಜಾ ಜಪ್ತಿ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 3 ಆರೋಪಿಗಳಿಂದ ಒಟ್ಟು 5 ಲಕ್ಷ ರೂಪಾಯಿ ಮೌಲ್ಯದ 5 ಕೆಜಿ 210 ಗ್ರಾಂ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿ ಜೈಲು ಪಾಲಾಗಿದ್ದ ಆರೋಪಿಗಳಿಗೆ ಹೈಕೋರ್ಟ್ ಮತ್ತೆ ಶಾಕ್ ನೀಡಿದೆ. ಆರೋಪಿಗಳು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಜಾ ಮಾಡಿದೆ. ಪ್ರಶಾಂತ್ ತಲ್ವಾರ್, ಚಂದ್ರಶೇಖರ್, ನಿಂಗರಾಜ್ ಗುಲ್ಲಾಪ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಡೆವಿಲ್ ಸಿನಿಮಾ ಪ್ರಚಾರ ಸಂದರ್ಭದಲ್ಲಿ ಆರೋಪಿಗಳು ಅಶ್ಲೀಲ ಕಮೆಂಟ್ ಹಾಕಿದ್ರು. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ರು. ವಿಜಯಲಕ್ಷ್ಮಿ ನೀಡಿದ ದೂರಿನ ಅನ್ವಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಶಾಂತ್ ತಲ್ವಾರ್, ಚಂದ್ರಶೇಖರ್, ನಿಂಗರಾಜ್ ಗುಲ್ಲಾಪ ಅನ್ನೋರನ್ನ ಬಂಧನ ಮಾಡಲಾಗಿತ್ತು. ಆರೋಪಿಗಳು ಮೊದಲು ಜಾಮೀನಿಗಾಗಿ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ರು. 3 ಆರೋಪಿಗಳ ಜಾಮೀನು ಅರ್ಜಿ ಸೆಷನ್ಸ್ ಕೋರ್ಟ್ ವಜಾ ಮಾಡಿತ್ತು. ಇದೀಗ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ 3 ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆರೋಪಿಗಳಿಗೆ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಪಡಿತರ ಅಕ್ಕಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದು ಪೊಲೀಸರು ಸಾಥ್ ನೀಡಿದ್ರು. ನಿಪ್ಪಾಣಿಯ ಹಿದಾಯತ್ ನಗರದ ಗಾಂಧಿ ಚೌಕ್ನ ಗೋದಾಮಿನಲ್ಲಿ ಅಕ್ಕಿ ಶೇಖರಿಡಲಾಗಿತ್ತು. ಅಲ್ಲಿಂದ ಶಿರಗುಪ್ಪಿ ಪಾಂಗೇರಿ ರಸ್ತೆಯಲ್ಲಿ ಸಾಗಾಟ ಮಾಡ್ತಾ ಇದ್ದ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸೋಹೆಲ್ ಆಲಂ ಡಾಲಾಯತ್ ಎಂಬಾತನ ಗೋದಾಮಿನಿಂದಲೂ ಕೂಡ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ.
ಸಂದೀಪ್ ಗಂಗಾಳೆ ಎಂಬಾತನ ಬಳಿ ಇದ್ದಂಥ 104 ಮೂಟೆ ಅಕ್ಕಿ ಸೇರಿದಂತೆ ಒಟ್ಟು 9 ಲಕ್ಷ ರೂಪಾಯಿ ಮೌಲ್ಯದ 154 ಮೂಟೆ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪೊಲೀಸರು ಪಡ್ಕೊಂಡಿದ್ದಾರೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಗುತ್ತಿಗೆದಾರರು ಭಾಗಿಯಾಗಿದ್ದು ವಿದ್ಯುತ್ ಖಾಸಗೀಕರಣ ಪ್ರಸ್ತಾವನೆ ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸಿ ರಮೇಶ್, ಸರ್ಕಾರಕ್ಕೆ ಹಲವು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ. ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ನಾವೆಲ್ಲ ಅನುಮತಿ ಪಡೆದಿರುವ ಗುತ್ತಿಗೆದಾರರು ಹೀಗಿದ್ರೂ ಕೂಡ ಸರ್ಕಾರ ಖಾಸಗೀಕರಣ ಮಾಡಿ ನಮ್ಮನ್ನ ಬೀದಿಗೆ ತಳ್ಳುವಂತೆ ಮಾಡ್ತಾ ಇದೆ. ಇಂಧನ ಸಚಿವರು ಇಲ್ಲಿಗೆ ಬಂದು ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು, ಇಲ್ಲದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕೋಲಾರದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ಬೆಸ್ಕಾಂ ನೌಕರರು ಕೆಲಸಕ್ಕೆ ಗೈರಾಗಿ ಪ್ರತಿಭಟನೆ ನಡೆಸಿದ್ರು. ನಗರದ ನಚಿಕೇತ ನಿಲಯದಿಂದ ಮೆಕ್ಕೆ ವೃತ್ತದವರೆಗೂ ಕೂಡ ಮೆರವಣಿಗೆಯನ್ನ ನಡೆಸಲಾಗಿದೆ. ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಹಿಡಿದು ಆಕ್ರೋಶವನ್ನು ಹೊರಹಾಕಿದ್ರು. ಖಾಸಗೀಕರಣ ಅನುಮತಿಗೆ ಟಾಟಾ ಪವರ್ ಸಂಸ್ಥೆ ಅರ್ಜಿ ಸಲ್ಲಿಸಿದೆ. ಆದರೆ ರಾಜ್ಯ ಸರ್ಕಾರ ಅನುಮತಿ ನೀಡಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಗೋ ಬ್ಯಾಕ್ ಟಾಟಾ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಸ್ಕಾಂ ನೌಕರರು, ಜೆಡಿಎಸ್ ನಾಯಕರು ಸೇರಿದಂತೆ ವಿವಿಧ ಸಂಘಟನೆಯವರು ಭಾಗಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಗುವನ್ನು ಅಕ್ರಮವಾಗಿ ದಂಪತಿಗೆ ನೀಡಿದ ವೈದ್ಯನನ್ನು ಪೊಲೀಸರು ಬಂಧಿಸಿದ್ದಾರೆ. ಉಡುಪಿಯ ಖಾಸಗಿ ನರ್ಸಿಂಗ್ ಹೋಮ್ ವೈದ್ಯ ಡಾಕ್ಟರ್ ಕೆ ಸುರೇಂದ್ರ ಕಾಮತ್ ಅರೆಸ್ಟ್ ಆಗಿದ್ದಾರೆ. ಉಡುಪಿಯ ಸಂತೆಕಟ್ಟೆ ನಿವಾಸಿ ಪ್ರಕಾಶ್ ಹಾಗೂ ಪೂರ್ಣಿಮಾ ದಂಪತಿಗೆ ವೈದ್ಯ 1 ತಿಂಗಳ ಹೆಣ್ಣು ಮಗುವನ್ನು ನೀಡಿದ್ರು. ಮದುವೆಯಾಗಿ 11 ವರ್ಷ ಕಳೆದ್ರೂ ಮಕ್ಕಳಾಗದೆ ದಂಪತಿ ನೋವಿನಲ್ಲಿದ್ರು. ಇದೇ ವೈದ್ಯರಿಂದ ಚಿಕಿತ್ಸೆ ಪಡಿತಾ ಇದ್ದ ದಂಪತಿ ಆಸ್ಪತ್ರೆಯಲ್ಲಿರುವ ಮಗುವನ್ನು ನೀಡುವಂತೆ ವೈದ್ಯರಲ್ಲಿ ಬೇಡಿಕೊಂಡಿದ್ದಾರೆ. ಇದೇ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿ ಪೋಷಕರಿಗೆ ಬೇಡವಾಗಿದ್ದ ಮಗುವನ್ನ ವೈದ್ಯರು ದಂಪತಿಗೆ ನೀಡಿದ್ರು. ಈ ಬಗ್ಗೆ ಹಣಕಾಸಿನ ವ್ಯವಹಾರ ನಡೆದಿದೆ ಅಂತ ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬ್ರಹ್ಮಾವರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆದಿದೆ. ಅನಧಿಕೃತವಾಗಿ ಮಗುವನ್ನು ಸಾಕ್ತಾ ಇರೋ ಬಗ್ಗೆ ಪೊಲೀಸರು ಮಕ್ಕಳ ರಕ್ಷಣಾ ಘಟಕದ ಜೊತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಸದ್ಯ ಮಗುವನ್ನು ಪಡೆದಿರುವ ಎಸ್ ಪ್ರಕಾಶ್ ಅವರನ್ನು ಬಂಧಿಸಲಾಗಿದೆ. ಟೋಲ್ ತಪ್ಪಿಸಲು ಒನ್ ವೇನಲ್ಲಿ ಬಂದು ಟೋಲ್ ಗೇಟ್ ಹೊಡೆದುಕೊಂಡು ಹೋಗಿ ಚಾಲಕ ಗೂಂಡಾಗಿರಿ ತೋರಿಸಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬ್ರಹ್ಮರಕೊಟ್ಲು ಬಳಿ ಇರುವ NHAI ಟೋಲ್ನಲ್ಲಿ ಈ ಘಟನೆಯಾಗಿದೆ. ಸಿಪಿಐಎಂ ಪಕ್ಷದ ಕಾರ್ಯಕರ್ತರನ್ನ ಬಸ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಟೋಲ್ ಕೊಡದೆ ಬೂಮ್ ಬ್ಯಾರಿಯರ್ ಜಖಂ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಸ್ ಚಾಲಕನ ಗೂಂಡಾಗಿರಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಕಾರಣ ವ್ಯಾಪಾರಿಗಳಿಗೆ ಪಾಲಿಕೆ ಲಕ್ಷ್ಮಣ ರೇಖೆ ಹಾಕಿದೆ. ಗಾಂಧಿ ಬಜಾರ್ ವ್ಯಾಪಾರಿಗಳಿಗೆ ಫುಟ್ಪಾತ್ ಮೇಲೆ ಬಿಳಿ ಬಣ್ಣದ ಲೈನ್ ಕ್ರಾಸ್ ಮಾಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೈಕೋರ್ಟ್ ನಿರ್ದೇಶನದ ಮೇಲೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ಥಳ ನಿಗದಿ ಮಾಡಿದ್ದು, ಫುಟ್ಪಾತ್ ಮೇಲೆ ಪಾಲಿಕೆ ಸಿಬ್ಬಂದಿ ಬಿಳಿ ಬಣ್ಣದ ಲೈನ್ ಹಾಕಿದ್ದಾರೆ. ಲೈನ್ ಕ್ರಾಸ್ ಮಾಡಿದರೆ ಅಂಗಡಿಗಳನ್ನು ಸೀಸ್ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 2 ಲೈನ್ ಮಧ್ಯದಲ್ಲಿ ಪಾದಚಾರಿಗಳಿಗೆ ಮಾತ್ರ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಗುಂಬೆ ತೀರ್ಥಹಳ್ಳಿ ನಡುವಿನ ಶಿವರಾಜಪುರ ಬಳಿ 2 ಕಾರುಗಳು ಮುಖಾಮುಖಿ ಡಿಕ್ಕಿಯಾಗಿ ನಜ್ಜುಗುಜ್ಜಾಗಿವೆ. ತೀರ್ಥಹಳ್ಳಿಯಿಂದ ಉಡುಪಿ ಕಡೆಗೆ ಹೋಗ್ತಾ ಇದ್ದ ರಿಡ್ಸ್ ಕಾರು ಹಾಗೂ ಉಡುಪಿ ಕಡೆಯಿಂದ ತೀರ್ಥಹಳ್ಳಿ ಕಡೆಗೆ ಬರ್ತಾ ಇದ್ದ ಇನೋವಾ ಕಾರಿನ ನಡುವೆ ಅಪಘಾತ ಆಗಿದೆ. 2 ಕಾರಿನಲ್ಲಿದ್ದವರಿಗೆ ಗಾಯಗಳಾಗಿದೆ. ಪಟ್ಟಣದ ಜೆಸಿ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಅಸ್ವಸ್ಥಗೊಂಡಿದ್ದ ಶ್ವಾನಕ್ಕೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸರಿಯಾದ ಸಮಯಕ್ಕೆ ವೈದ್ಯರು ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಧೋಳ ಪಶು ಆಸ್ಪತ್ರೆಯ ವೈದ್ಯರ ವಿರುದ್ಧ ಶ್ವಾನ ಮಾಲೀಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇಬಿಸ್ ವೈರಸ್ನಿಂದ ಜೂಲಿ ತಳಿಯ ಶ್ವಾನ ಬಳಲ್ತಾ ಇತ್ತು. ಆಸ್ಪತ್ರೆಗೆ ಕರೆತಂದ್ರೆ ವೈದ್ಯರೇ ಇರಲಿಲ್ಲ. ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಸಿಗದೆ ಸುಸ್ತಾಗಿ ಶ್ವಾನ ಸತ್ತಂತೆ ಬಿದ್ದಿದ್ದು, ಪಶು ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಶ್ವಾನದ ಮಾಲೀಕ ಶಂಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಬಿಡದಿಯಲ್ಲಿ ನಿನ್ನೆ ಜೆಡಿಎಸ್ ಪ್ರತಿಭಟನೆ ನಡೆಸಿದ್ದು, ಇವತ್ತು ರೈತರು ಬೈಕ್ ರ್ಯಾಲಿಯನ್ನು ನಡೆಸಿ ಭೂಸ್ವಾಧೀನ ಯೋಜನೆ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಬೈಕ್ ರ್ಯಾಲಿ ಆರಂಭಗೊಂಡಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಿದ್ದಾರೆ. ಮೈಸೂರು ವಿಭಾಗದ 9 ಜಿಲ್ಲೆಗಳಿಂದ ರೈತರು ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಎಚ್ಡಿಕೆ ಡಿಕೆಶಿ ಮಧ್ಯೆ ಪಂಥಾಹ್ವಾನ ಪಾಲಿಟಿಕ್ಸ್ ಜೋರಾಗಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ಗೆ ಪಂಥಾಹ್ವಾನ ನೀಡಿದ್ರು. ನಾನು ಎಸಿ ಕಚೇರಿಯಲ್ಲಿ ಕುಳಿತು ಚರ್ಚಿಸಲ್ಲ, ಬಹಿರಂಗ ಚರ್ಚೆಗೆ ಸಿದ್ಧ. ನೀವು ಹಾಕಿದ ಸವಾಲ್ ಬಗ್ಗೆ ಬೈರಮಂಗಲಕ್ಕೆ ಬನ್ನಿ, ಚರ್ಚೆ ಮಾಡೋಣ. ಶಾಸಕರಿಗೆ ಪರಿಹಾರ ಕೊಡೋದಕ್ಕೆ ಅಧಿಕಾರವೇ ಇಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ನೇರವಾಗಿ ಡಿಕೆ ಶಿವಕುಮಾರ್ಗೆ ಚರ್ಚೆಗೆ ಬರುವಂತೆ ಆಹ್ವಾನಿಸಿದ್ದಾರೆ. ಕುಮಾರಸ್ವಾಮಿಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು, ಸದನ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ತಿರ ಮಾತನಾಡಿಸ್ಲಿ, ನಾನೇನು ಮಾತಾಡಲ್ಲ, ಚರ್ಚೆಗೆ ಕರೆದಾಗ ಅವರು ಬರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಬಹಿರಂಗ ಚರ್ಚೆಗೆ ಬರಲ್ಲ ಅನ್ನೋ ಸಿಎಂ ಡಿಕೆಶಿ ಹೇಳಿಕೆಗೆ ಎಚ್ಡಿಕೆ ಲೇವಡಿ ಮಾಡಿದ್ದಾರೆ. ಬಹಳ ಬ್ಯುಸಿ ಇದ್ದೀರಿ, ಸರ್ಕಾರ ನಡೆಸಬೇಕು, ಪೇಮೆಂಟ್ ಕೋಟಾಗಳನ್ನೆಲ್ಲ ನೋಡಬೇಕು ಅಂತ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ನಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಂತ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ಅವಾಂತರ ಆಗಿದೆ. ಪೇಪರ್ ಲೀಕ್ ಜವಾಬ್ದಾರಿ ಹೊತ್ತು ಪರೀಕ್ಷೆ ಮಾಡಲಾಗಿದೆ. ದೊಡ್ಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತೇಜಸ್ವಿ ಸೂರ್ಯ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ಸ್ಪಷ್ಟನೆ ನೀಡಿದ್ದು, ಕಾಂಗ್ರೆಸ್ ಸಮಾವೇಶದಿಂದ ಟ್ರಾಫಿಕ್ ಜಾಮ್ ಆಗಿದ್ದು ನಿಜ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆ ಎಷ್ಟು ಸಲ ಮುಂದಕ್ಕೆ ಹೋಯಿತು, ಭವಿಷ್ಯ ಏನಾಗಬೇಡ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಂತ್ವನ ಹೇಳಿದ್ರ ಅಂತ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದು, ದೇಶದಲ್ಲಿ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಲೀಕ್ ಆದ ಬಗ್ಗೆ ಬಿಜೆಪಿ ಕ್ಷಮೆ ಕೇಳಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ ಅಂತ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 3 ಎಕ್ಸಾಮ್ ಬರೆಯೋದಕ್ಕಾಗಿಲ್ಲ, ಕೆಲವರು ಮಾಗಡಿಯಿಂದ ಬರ್ತಾ ಇದ್ರು, ನಮ್ಮ ಕಾಂಗ್ರೆಸ್ ರ್ಯಾಲಿ ಮಾಗಡಿಯಲ್ಲಿತ್ತ ಅಂತ ಪ್ರಶ್ನಿಸಿದ್ದಾರೆ. ಇನ್ನೊಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ರು, ಇನ್ನೊಬ್ರು ಆರ್ಟಿ ನಗರದಿಂದ ಬರ್ತಾ ಇದ್ರು. ದೆಹಲಿ, ಮುಂಬೈನಲ್ಲಿ ಕೆಲ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಲಿಲ್ಲ. ಎಕ್ಸಾಮ್ ಬರೆಯೋದಕ್ಕೆ ನೀವು ಅಲ್ಲಿನವರ ರಾಜೀನಾಮೆ ಕೇಳಿದ್ರ? ಸಾಮಾನ್ಯ ಪ್ರಜ್ಞೆ ಇರೋರ ಜೊತೆಗೆ ಮಾತನಾಡಬಹುದು, ಖಾಲಿ ಟ್ರಂಕ್ ಜೊತೆಗೆ ಮಾತನಾಡೋದಿಕ್ಕಾಗತ್ತಾ ಅಂತ ಲೇವಡಿ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಭಾರೀ ಸಂಚಲನ ಸೃಷ್ಟಿಸಿದ್ದು, ಆಣೆ ಪ್ರಮಾಣ ಪಾಲಿಟಿಕ್ಸ್ ಮಧ್ಯೆ ವಿಜಯೇಂದ್ರ ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ದೆಹಲಿ ನಾಯಕರಿಗೆ ವಿಜಯೇಂದ್ರ ಈ ಬಗ್ಗೆ ಸ್ಪಷ್ಟನೆ ನೀಡಲಿದ್ದಾರೆ. ಇಂದು ಸಂಜೆ ವಿಪಕ್ಷ ನಾಯಕ ಅಶೋಕ್ ಕೂಡ ದೆಹಲಿಗೆ ತೆರಳಿದ್ದಾರೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿ ಮಾಡಿ ವಿಜಯೇಂದ್ರ ಅಶೋಕ್ ವರದಿಯನ್ನು ಕೊಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.